ನೂತನವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಕಟ್ಟಡ ನಿರ್ಮಾಣದ 2023-24ನೇ ಸಾಲಿನ KKRDB ಅಕ್ಷರ ಆವಿಷ್ಕಾರ ಅನುದಾನದಡಿಯಲ್ಲಿ ಇವತ್ತು 1 ಕೋಟಿ ವೆಚ್ಚದಲ್ಲಿ ಈ ಒಂದು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಎಷ್ಟಾಗಿದ್ದಾವೆ ಇದು? 5 ರೂಮ್ಗಳು, ಬೋರ್ವೆಲ್ ಸರ್, ಎಲೆಕ್ಟ್ರಿಕಲ್ ಗರ್ಲ್ಸ್ ಟಾಯ್ಲೆಟ್, ಮೂಲಭೂತ ಸೌಲಭ್ಯಗಳನ್ನು ಕೂಡ ಇದರಲ್ಲಿ KKRDBಯಿಂದ ಅಳವಡಿಸಲಾಗಿದೆ. ಇವತ್ತು ನಾನು ಪ್ರಥಮ ಬಾರಿಗೆ ಗೆದ್ದಂಥ ಸಂದರ್ಭದಲ್ಲಿ ಕೂಡ ಈ ಊರಲ್ಲಿ ಹೈಸ್ಕೂಲ್ ಮಂಜೂರಾತಿ ಆಗಿತ್ತು. ಅದಕ್ಕೆ ಬಿಲ್ಡಿಂಗಿನ ಅವಶ್ಯಕತೆ ಇತ್ತು. ಇವತ್ತು ಸ್ಥಳದ ಅವಕಾಶ ಇರಲಿಲ್ಲ. ಹಾಗಾಗಿ ಇವತ್ತು ಈ ಒಂದು 2 ಎಕರೆ ಭೂಮಿ ದಾನವನ್ನು ಮಾಡಿರ್ತಕ್ಕಂಥ ದಿವಂಗತ ಈಶ್ವರಮ್ಮ ಅಮ್ಮನವರ ವಿಶೇಷವಾಗಿ ಈ ಗ್ರಾಮದ ಎಲ್ಲರ ಪರವಾಗಿ ಕೂಡ ಅವರಿಗೆ ನಾನು ನಮಸ್ಕರಿಸಲಿಕ್ಕೆ ಬಯಸ್ತೇನೆ. ಯಾಕಂದರೆ ನೀರಾವರಿ ಭಾಗದಲ್ಲಿ ಇವತ್ತು ಒಂದು 2 ಎಕರೆ ಜಮೀನನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ದೊಡ್ಡ ಕೊಡುಗೆ, ಅವರ ಆಶೀರ್ವಾದ ಈ ಗ್ರಾಮದ ವಿದ್ಯಾರ್ಥಿಗಳ ಮೇಲೆ ಇರಲಿ ಅನ್ನುವಂಥದ್ದು ಹೇಳಲಿಕ್ಕೆ ಬಯಸಿ, ಈ ಒಂದು ಕಟ್ಟಡ ಇವತ್ತು ವೀರೇಶ್ ಅಂಗಡಿ ಅನ್ನುವಂಥವ್ರಿಗೆ ಆಗಿದೆ. ಅಧಿಕಾರಿಗಳಿಗೆ ಕೂಡ ಗುತ್ತೇದಾರಿಗೆ ಕೂಡ ಹೇಳೋದಿಷ್ಟೇ. ಯಾಕಂದರೆ ಇದು ಭಾಳಷ್ಟು ವರ್ಷಗಳ ಕಾಲ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಇರ್ತಕ್ಕಂಥ ಕಾಮಗಾರಿ ಆಗೋದ್ರಿಂದ ಒಳ್ಳೆಯ ಗುಣಮಟ್ಟದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಮತ್ತು ಗುತ್ತೇದಾರರು ಮಾಡಬೇಕು. ಊರಿನವರು ಕೂಡ ಕಾಳಜಿ ವಹಿಸಿ ಈ ಬಿಲ್ಡಿಂಗನ್ನು ನಿರ್ಮಾಣ ಮಾಡುವಂಥ ಕೆಲಸ ಮಾಡಬೇಕು. ನಾನು ಪ್ರಥಮ ಆದ್ಯತೆಯಾಗಿ ಈ ವರ್ಷದ KKRDBಯಲ್ಲಿ ಇವತ್ತು ಹಳ್ಳಹಳ್ಳಿ ಗ್ರಾಮಕ್ಕೆ ಇವತ್ತು ಮಕ್ಕಳಿಗೆ ನಾನು 2-3 ಬಾರಿ ಆ ಶಾಲೆಗೆ ವಿಸಿಟ್ ಕೊಟ್ಟಾಗ ಇವತ್ತು ಓದಲಿಕ್ಕೆ ಭಾಳಷ್ಟು ಕಷ್ಟ ಇತ್ತು. ಅದನ್ನು ಅರ್ಥಕೊಂಡು ಇವತ್ತು 1 ಕೋಟಿ ಅನುದಾನವನ್ನು ಇವತ್ತು ಪ್ರಥಮವಾಗಿ ಹಳ್ಳಹಳ್ಳಿ ಗ್ರಾಮಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಊರಿನ ಎಲ್ಲರೂ